ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಹೋಗಿ ಇಂದಿಗೆ 15 ದಿನ ಕಳೆದಿದೆ. 15 ದಿನದಿಂದ ಕಂಬಿ ಹಿಂದೆಯೇ ದಾಸ ಕಣ್ಣೀರು ಹಾಕ್ತಿದ್ದಾರೆ. ಈ ಮಧ್ಯೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಮೊಬೈಲ್ ಅನ್ನ ಪರಿಶೀಲನೆ ಮಾಡುತ್ತಿದ್ದು ಮತ್ತೆ ಮೂವರಿಗೆ ನೋಟಿಸ್ ನೀಡಿದ್ದಾರೆ. ಜೊತೆಗೆ ಡೆವಿಲ್ ನಿರ್ಮಾಪಕ ಮಿಲನ ಪ್ರಕಾಶ್ಗೆ ನೋಟಿಸ್ ಕೊಟ್ಟು ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಜೈಲು ಪಾಲಾಗಿ ಇಂದಿಗೆ 14 ದಿನದಿಂದಲೂ ಕಂಬಿ ಹಿಂದೆ ದರ್ಶನ್ ಕಣ್ಣೀರು ಹಾಕ್ತಿದ್ದಾರೆ. ತನ್ನ ಸ್ಥಿತಿಯನ್ನ ನೆನೆದು ಮರುಗಿ ಕೊರಗ್ತಿದ್ದಾರೆ. ಈ ಮಧ್ಯೆ ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ದರ್ಶನ್ ವಿರುದ್ಧ ಇನ್ನಷ್ಟು ಸ್ಫೋಟಕ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ವಾ? ಪತ್ರ ಬರೆದ ವಿಜಯಲಕ್ಷ್ಮಿಗೆ ಖಾಕಿ ಶೀಘ್ರವೇ ಉತ್ತರ. ಆಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ 33 ವರ್ಷ ವಯಸ್ಸಿನವನು, ಚಿತ್ರದುರ್ಗದವನಾಗಿದ್ದು ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರೋಗೇಟರಿ ಮೆಸೇಜಸ್ ಅನ್ನು ಕಳಿಸಿದ್ದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಇದು ಪ್ರಕರಣ ಸ್ಫೋಟವಾದ ದಿನ ನಗರ ಪೊಲೀಸ್ ಆಯುಕ್ತರು ಹೇಳಿದ್ದ ಮಾತು. ಆದ್ರೆ ಯಾವಾಗ ವಿಜಯಲಕ್ಷ್ಮಿ ನಾನೊಬ್ಳೇ ಹೆಂಡತಿ ಅಂತ ಪತ್ರ ಬರೆದ್ರು ಖಾಕಿ ಚುರುಕಾಗಿದೆ. ದರ್ಶನ್ ಮತ್ತು ಪವಿತ್ರ ನಡುವಿನ ಸಂಬಂಧ ಎಸ್ಟಾಬ್ಲಿಷ್ ಮಾಡೋಕೆ ಮುಂದಾಗಿದ್ದಾರೆ. ಇದಕ್ಕಾಗಿ ದರ್ಶನ್ ಹಾಗೂ ಪವಿತ್ರ ಗೌಡ ಮೊಬೈಲ್ಗಳನ್ನ ಜಾಲಾಡ್ತಿದೆ. ಹೆಚ್ಚಿನ ಮಾಹಿತಿ ಸಂಗ್ರಹಿಸಲು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಪ್ರಕರಣದಲ್ಲಿ ಇಷ್ಟೆಲ್ಲ ಆರೋಪಿಗಳಿದ್ರೂ ಕೂಡ ಇವರಿಬ್ಬರ ಮೊಬೈಲ್ಗಳನ್ನೇ ಎಫ್ಎಸ್ಎಲ್ಗೆ ಕಳಿಸಿರೋ ಹಿಂದಿನ ತಂತ್ರವೂ ಇದೆ ಎನ್ನಲಾಗ್ತಿದೆ. ಇತ್ತ ತನಿಖೆಯ ಇನ್ನಿತರ ಆಯಾಮಗಳು ಕೂಡ ಚುರುಕು ಪಡೆದುಕೊಳ್ಳುತ್ತಿವೆ. ಡೆವಿಲ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ. ಮತ್ತೆ ಮೂವರಿಗೆ ಪೊಲೀಸರ ನೋಟಿಸ್. ಜೈಲಿನಲ್ಲಿರುವ ನಟ ದರ್ಶನ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಮೂವರಿಗೆ ನೋಟಿಸ್ ನೀಡಲಾಗಿದೆ. ಮಾಜಿ ಉಪಮೇಯರ್ ಹಾಗೂ ಬೊಮ್ಮನಹಳ್ಳಿ ಮಾಜಿ ಕಾರ್ಪೊರೇಟರ್ ಮೋಹನ್ ರಾಜ್ಗೆ 2ನೇ ನೋಟಿಸ್ ಕೊಡಲಾಗಿತ್ತು. ಬಸವೇಶ್ವರ ಠಾಣೆಗೆ ಮೋಹನ್ ರಾಜ್ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ. ನಟ ದರ್ಶನ್ 40 ಲಕ್ಷ ಹಣವನ್ನ ಮೋಹನ್ ರಾಜ್ರಿಂದ ಪಡೆದಿದ್ರು ಎಂಬ ಆರೋಪವಿದೆ. ಈ ಹಿನ್ನೆಲೆ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ನೋಟಿಸ್. ಪ್ರಭಾವಿ ಶಾಸಕರ ಕಾರು ಚಾಲಕನಿಗೂ ಬುಲಾವ್. ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧ ಪವಿತ್ರ ಗೌಡ ಸ್ನೇಹಿತೆ ಸಮತಾಗೂ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಓರ್ವ ಆರೋಪಿಗೆ ಹಣಕಾಸಿನ ಸಹಾಯ ಮಾಡಿದ್ದ ಆರೋಪಕ್ಕೆ ಸಂಬಂಧಿಸಿದಂತೆ ಸಮತಾಗೆ ನೋಟಿಸ್ ಕೊಡಲಾಗಿದೆ. ಈ ಮಧ್ಯೆ ಬೆಂಗಳೂರಿನ ಪ್ರಭಾವಿ ಶಾಸಕನ ಕಾರು ಚಾಲಕ ಕಾರ್ತಿಕ್ ಪುರೋಹಿತ್ ಎಂಬಾತನಿಗೂ ನೋಟಿಸ್ ನೀಡಿದ್ದು ವಿಚಾರಣೆಗೆ ಬುಲಾವ್ ನೀಡಿದ್ದಾರೆ. ಆದ್ರೆ ನೋಟಿಸ್ ಕೊಡ್ತಾ ಇದ್ದಂತೆ ಕಾರ್ತಿಕ್ ಪುರೋಹಿತ್ ಎಸ್ಕೇಪ್ ಆಗಿದ್ದಾನೆ. ಇನ್ನು ಕೊಲೆ ನಡೆದ ದಿನ ಕಾರ್ತಿಕ್ ಪುರೋಹಿತ್ ಪಟ್ಟಣಗೆರೆ ಶೆಡ್ನಿಂದ ಪ್ರದುಷ್ ಟೀಮನ್ನ ಕಾರಲ್ಲಿ ಪಿಕಪ್ ಮಾಡಿಕೊಂಡು ಬಂದಿದ್ದ ಎನ್ನಲಾಗಿದೆ. ದರ್ಶನ್ ಪರಿಚಯಸ್ಥರ ವಿಚಾರಣೆಗೂ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ದರ್ಶನ್ ಮನೆ ಕೆಲಸ ಮಾಡ್ತಿದ್ದ ಬಾಬುಲ್ ಖಾನ್, ಸುಶೀಲಮ್ಮ, ಅಮೀರ್ ಖಾನ್ ಎಂಬುವವರ ಹೇಳಿಕೆ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸಿಬ್ಬಂದಿ ಚೇತನ್ ವಿಚಾರಣೆಗೂ ಖಾಕಿ ಪ್ಲಾನ್ ಮಾಡಿದೆ. ಡೆವಿಲ್ ಡೈರೆಕ್ಟರ್ಗೆ ವಿಚಾರಣೆ ಬಿಸಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡೆವಿಲ್ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್ರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಮೈಸೂರಿನಲ್ಲಿ ದರ್ಶನ್ಗೆ ರೂಮ್ ಬುಕ್ ಮಾಡಿದ್ದು ಇದೇ ಪ್ರಕಾಶ್. ಹಾಗಾಗಿ ಮಿಲನ ಪ್ರಕಾಶ್ ಖುದ್ದು ಎಸಿಪಿ ಚಂದನ್ ಕಚೇರಿಗೆ ಬಂದು ವಿವರಣೆ ಕೊಟ್ಟಿದ್ದಾರೆ. ದರ್ಶನ್ ಕೇಸ್ ವಿಚಾರದ ಬಗ್ಗೆ ಗಾಯಕಿ ಶಮಿತಾ ಮಲ್ನಾಡ್ ಮಾತನಾಡಿದ್ದಾರೆ. ಆದಷ್ಟು ಬೇಗ ತನಿಖೆ ಮುಗಿದು ದರ್ಶನ್ ಅಣ್ಣ ಬೇಗ ಹೊರಬರಲಿ ಎಂದಿದ್ದಾರೆ. ನನ್ನ ಒಂದು ಪರ್ಸ್ನಲ್ ಒಪಿನಿಯನ್, ಅವ್ರು ಖಂಡಿತವಾಗ್ಲೂ ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿರಲ್ಲ ಅನ್ನೋವಂಥದ್ದೇ ಒಂದು ದೃಢವಾದ ನಂಬಿಕೆ ನಮಗಿರೋವಂಥದ್ದು. ಹಾಗಾಗಿ ಆ ಇನ್ವೆಸ್ಟಿಗೇಷನ್ ಏನು ನಡೆಯುತ್ತೆ ಅದನ್ನು ಮುಗಿಸ್ಕೊಂಡು ಬರಬೇಕು. ಅತ್ತ ಕೊಲೆಯಾದ ರೇಣುಕಾಸ್ವಾಮಿ ಮನೆಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಭೇಟಿ ನೀಡಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಜೊತೆಗೆ ವೈಯಕ್ತಿಕ 50,000 ಆರ್ಥಿಕ ಸಹಾಯ ಮಾಡಿದ್ರು. ಆಕಸ್ಮಿಕ ಘಟನೆ, ಹಾಗಾಗಿ ಆ ಮಗು ತುಂಬ ಗರ್ಭಿಣಿ ಇದೆ. ಅವ್ರಿಗೇನಾದರೂ ಒಂದು ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳನ್ನ ಈ ಮೂಲಕ ನಾನು ಒತ್ತಾಯಿಸ್ತಿದ್ದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡಿತಿದೆ. ಅದರ ಮುಂದಿನ ಭಾಗ ಎಂಬಂತೆ ಇದೀಗ 50-50 ಹಗರಣ ತಡೆಗೆ ಪತ್ರ ಬರೆದಿದ್ದ ಮೈಸೂರಿನ ಡಿಸಿ ಕೆವಿ ರಾಜೇಂದ್ರ ಎತ್ತಂಗಡಿಯಾಗಿದ್ದಾರೆ. ಎತ್ತ ಕೇಂದ್ರ ಸಚಿವ ಎಚ್ಡಿಕೆ ಮೂಡ ಹಗರಣದ ಬಯಲಿನ ಹಿಂದೆ ಡಿಸಿಎಂ ಡಿಕೆಶಿ ಇದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಇತ್ತ ಸಿಎಂ ಆಪ್ತರಿಗೂ ಮೂಡ ಉರುಳು ಸುತ್ತಿಕೊಂಡಿದೆ. ಮೂಡ ಹಗರಣದ ರಾಜಕೀಯ ಮಹಾಯುದ್ಧದ ಕಂಪ್ಲೀಟ್ ವರದಿ ಎಲ್ಲಿದೆ ನೋಡಿ. ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆಯಪ್ಪ.
ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗ ಹೊಸ ಬಾಂಬ್ ಹಾಕಿದ್ದಾರೆ. ಸಿಎಂ ಕುರ್ಚಿ ಮೇಲೆ ಟಾವೆಲ್ ಹಾಕಿದವರೇ ಹಗರಣ ಬಯಲಾಗಲು ಕಾರಣ ಎಂದಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ತಮ್ಮ ಬಾಣ ತಿರುಗಿಸಿದ್ದಾರೆ. ಈಗ ಸಿಡಿ ಮ್ಯಾನುಫ್ಯಾಕ್ಚರ್ದು ಮುಗಿತು ಕತೆ. ಈಗ ಮೂಡಾದ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ಈ ಮುಖ್ಯಮಂತ್ರಿಯ ಪೈಪೋಟಿ ಇದೆಯಲ್ಲ, ಈಗ ಮುಖ್ಯಮಂತ್ರಿ ಆಗಬೇಕು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ, ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯ ಕುರ್ಚಿಗೆ ಆಸೆ ಪಟ್ಟು ಪಾಪ ಟವಲ್ ಹಾಸ್ಕೊಂಡು ಕೂತವರಲ್ಲ, ಅವರಿಂದ ಇದೆಲ್ಲ ಇವತ್ತು ಎಕ್ಸ್ಪೋಸ್ ಆಗ್ತಾ ಇದೆ ಅನ್ನೋದು ಒಂದು ಸುದ್ದಿ ಇದೆಯಪ್ಪ. ಇಷ್ಟು ದಿವಸ ಆಗದಿರೋದು ಈಗ ಯಾಕೆ ಬಂತು? ಅದಕ್ಕೆ 62 ಕೋಟಿ ನೀವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಸರ್ಕಾರವೇ ಕೊಡಬೇಕು ಅಂತ ಹೇಳಿ. ಅಮಾಯಕರು ರೈತರು ಭೂಮಿನ ರಾತ್ರೋರಾತ್ರಿ ಭೂ ಸ್ವಾಧೀನ ಪ್ರಕ್ರಿಯೆಗಳು ಮಾಡ್ಕೊಂಡು ಅಭಿವೃದ್ಧಿ ಹೆಸರಿನಲ್ಲಿ ಬೀದಿಗೆ ನಿಲ್ಲಿಸ್ತಿರಲ್ಲ, ಅವ್ರಿಗೆ ಪರಿಹಾರ ಕೊಡಬೇಕಾದ್ರೆ ಯಾವ ರೀತಿ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಿ, ಯಾಕೆ ಕೊಟ್ಟಿದ್ದೀರಿ? ಧರ್ಮಪತ್ನಿಯವ್ರಿಗೆ 62 ಕೋಟಿ ಏನು ಕೇಳ್ತಾ ಇದ್ದೀರಿ? ಅದು ದೇವ್ರ ಮೆಚ್ಚನ ಅನ್ನೋದನ್ನ ನಿಮ್ಮ ಆತ್ಮಕ್ಕೆ ಪ್ರಶ್ನೆ ಮಾಡಿ. ಮೂಡಾ ಹಗರಣದಲ್ಲಿ ಸಿಲುಕಿಸಿದ್ದಕ್ಕೆ ಡಿಸಿಎಂ ಡಿಕೆಶಿ ಕೆರಳಿ ಕೆಂಡವಾಗಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದು, ನನ್ನ ನೆನಪಾಗದಿದ್ರೆ ಅವರಿಗೆ ನಿದ್ದೆ ಬರಲ್ಲ, ತಲೆ ಓಡಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಸಿಎಂ ಮಾತನಾಡಿ ಇದನ್ನ ಜಿಟಿ ದೇವೇಗೌಡರ ಬಳಿ ಹೋಗಿ ಕೇಳಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿಗೆ ಟವೆಲ್ ಹಾಕಿರೋರೇ ಕೆಲಸ ಮಾಡ್ತಾ ಇರೋದು ಅಂತ ಆರೋಪ ಮಾಡ್ತಾ ಇದ್ದಾರೆ ಸರ್. ಬಹಳ ಸಂತೋಷ. ನನ್ನ ನೆನೆಸ್ಕೊಳ್ಳಿಲ್ಲ ಅಂದ್ರೆ ಕೆಲವು ನಿದ್ರೆನೂ ಬರಲ್ಲ, ತಲೆನೂ ಓಡಲ್ಲ. ಕಾಂಗ್ರೆಸ್ನವರೇ ಮಾಡಿದ್ದಾರೆ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ ಸರ್. ಅವ್ರಿಗೆ ಜಿಟಿ ದೇವೇಗೌಡರಿಗೆ ಕೇಳಕ್ಕೆ ಅವ್ರನ್ನ ಕೇಳುವನ್ನು ಮೊದಲು. ಈ ಮಧ್ಯೆ ಮೂಡಾ ಹಗರಣದ ಬಗ್ಗೆ ವಾಕ್ಸಮರ ಜೋರಾಗಿದೆ. ನಿನ್ನೆ ಸಿಎಂ ಮಾತನಾಡುತ್ತಾ ನಮಗೆ ಸೇರಿದ 3 ಎಕರೆ 16 ಗುಂಟೆ ಜಾಗವನ್ನ ಆಕ್ರಮಿಸಿಕೊಂಡಿದ್ದಾರೆ, ಇದರ ಪರಿಹಾರವಾಗಿ 62 ಕೋಟಿ ಕೊಟ್ಟು ಬಿಡ್ಲಿ ಎಂದಿದ್ರು. ಇದಕ್ಕೆ ಎಚ್ ವಿಶ್ವನಾಥ್ ರಿಯಾಕ್ಟ್ ಮಾಡಿದ್ದು, ನಿಮ್ಮ ಜಾಗಕ್ಕೆ 6 ಕೋಟಿ ರೂಪಾಯಿ ಆಗಬಹುದು, ಆದ್ರೆ 62 ಕೋಟಿ ಕೇಳ್ತಿದ್ದೀರಿ, ನಿಮ್ಮ ಘನತೆ ಕುಸಿತಾ ಇದೆ ಎಂದಿದ್ದಾರೆ. ಇದು ದಲಿತರಿಗೆ ಸೇರಿದ ಭೂಮಿ ಅಂತ ಬಾಂಬ್ ಹಾಕಿದ್ದಾರೆ. ಹಾಗಾದ್ರೆ ನಾವು 3 ಎಕರೆ 16 ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ, ಸೈಟ್ ಮಾಡಿ ಇದನ್ನ ಹಂಚ್ಬಿಟ್ಟಿದ್ದಾರೆ. ನಮಗೆ ಕಾಂಪನ್ಸೇಷನ್ ಕೊಟ್ಬಿಡ್ಲಿ, ಸೈಟ್ ವಾಪಸ್ ತಗೊಂಡು 62 ಕೋಟಿ ಆಗುತ್ತೆ, ಕೊಟ್ಬಿಡ್ಲಿ ಕಾಂಪನ್ಸೇಷನ್. ಒಬ್ಬ ದಲಿತಂದ್ರಿ ಅದು ಹ್ಯಾವ್ ಟೇಕನ್ ದ ಪರ್ಮಿಷನ್ ಆಫ್ ದ ಗವರ್ಮೆಂಟ್ ಟು ಪರ್ಚೇಸ್ ದಟ್ ಲ್ಯಾಂಡ್. ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಂಡ್ಬಿಟ್ಟು ಸಿದ್ದರಾಮಯ್ಯ. ತಪ್ಪ ಈಗ 1 ಕೋಟಿನೇ ಅಂತ ಇಟ್ಕೊಳ್ಳೋಣ, ಎಷ್ಟು ಬೇಕಾಗಿತ್ತು? 1 ಕೋಟಿ ಅಂದ್ರೂ 3.5 ಕೋಟಿ ಬೇಕು, ಮತ್ತೆ 62 ಕೋಟಿ ಎಲ್ಲಿ ಕೇಳ್ತೀರಾ? ಹಳ್ಳಿ ಹಕ್ಕಿ ವಿರುದ್ಧ ಸಚಿವ ಬೈರತಿ ಸುರೇಶ್ ರೊಚ್ಚಿಗೆದ್ದಿದ್ದು, ಯಾರಿ ಅವನು ವಿಶ್ವನಾಥ್ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶ್ವನಾಥ್ ತರ ನಾನು ರೋಲ್ ಕಾಲ್ ಗಿರಾಕಿಯಲ್ಲ, ಅವರು ಸೈಟ್ ಕೇಳೋಕೆ ನನ್ನ ಮನೆಗೆ ಬಂದಿದ್ರು, ಇದರ ಫೋಟೋ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾನು ಇಬ್ರು ಬಂದಿದ್ದು, ನನ್ನ ಹತ್ರ ಫೋಟೋಗಳೈತೆ, 4 ವಾರ ತಗೊಂಡಿದ್ದೀನಿ, ಟೈಮ್ ಕೊಡ್ತೀನಿ ನೋಡ್ರಿ. ಅವನ ಯಾರು ವಿಶ್ವನಾಥ್? ಏನೋ ಬರ್ಲಿ, ಟೈಮ್ ಬರ್ಲಿ, 4 ವಾರ ಆಗಿ. ಸಿಂಗ್ಯುಲರ್ ಆಗಿ ಮಾತಾಡಕ್ ನನಗೂ ಬರ್ತದೆ, ನಿಜನಾ? ಸಿಂಗ್ಯುಲರ್ ಆಗಿ ಅವ್ರು ಮಾತಾಡಿದ್ದು. ಅವ್ನು ನನ್ನ ಅಂತ ಹೇಳಿದ್ರೆ ಅವನು ವಿಶ್ವನಾಥ್ ಯಾರು? ಅವ್ನು ಊಹಿಸಿ, ಅವ್ನು ಯಾರು? ಅವ್ನ ಸೈಟ್ ಕೇಳಕ್ ಬಂದಿದ್ದ, ಅವನು ಅವ್ನ ಮಗ ಇಬ್ರು ಬಂದಿದ್ರು. ಟೈಮ್ ಬಂದಾಗ ನಾನು ಮಾಡ್ತೀನಿ, ಅವನೊಬ್ಬನೆಲ್ಲ ಮಾತಾಡಕ್ಕೆ ಬರೋದು. ಅವ್ರಪ್ಪನಂಗೆ ನಾನು ಹಳ್ಳಿ ಪರಿಸರದಲ್ಲಿ ಹುಟ್ಟಿರೋದು. ರಿಯಲ್ ಎಸ್ಟೇಟು ಅದೇನು ಉದ್ಯಮ ಅಲ್ವಾ? ಇವನ್ ತರ ರೋಲ್ ಕಾಲ್ ಗಿರಾಕಿ ಅಲ್ಲ ನಾನು. ಮೂಡಾ ಹಗರಣದಲ್ಲಿ ಸಿಎಂ ಆಪ್ತನ ಹೆಸರು. ರಾಕೇಶ್ ಪಾಪಣ್ಣಗೂ 50-50 ಅನುಪಾತ ಸೈಟ್. ಸಿದ್ದರಾಮಯ್ಯ ಪತ್ನಿ ಬಳಿಕ ಸಿಎಂ ಆಪ್ತ ಹೀನಕ್ಕಲ್ ಪಾಪಣ್ಣ ಪುತ್ರನಿಗೂ ಸೈಟ್ ಸಿಕ್ಕಿದೆ. ಇದೇ ವಿಚಾರವಾಗಿ ನ್ಯೂಸ್ 18ಗೆ ದಾಖಲೆ ಲಭ್ಯವಾಗಿದೆ. ಸಿಎಂ ಆಪ್ತರು ಕೂಡ ಬದಲಿ ನಿವೇಶನ ಪಡೆದು ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಹೀನಕ್ಕಲ್ ಪಾಪಣ್ಣ ಪುತ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣಗೆ ವಿಜಯನಗರ 2, 3, 4ನೇ ಹಂತದಲ್ಲಿ ವಿವಿಧ ಅಳತೆಯ 20 ಸೈಟ್ ಹಂಚಿಕೆಯಾಗಿದೆ. ಮೈಸೂರು ಡಿಸಿ ಕೆವಿ ರಾಜೇಂದ್ರ ಎತ್ತಂಗಡಿ. ಮೂಡಾ ಹಗರಣಕ್ಕೆ ತಲೆದಂಡವಾಯ್ತಾ? ಮೂಡಾ ಹಗರಣದ ಲೋಪದೋಷದ ಕುರಿತು ಸುದೀರ್ಘ ಪತ್ರ ಬರೆದಿದ್ದ ಮೈಸೂರಿನ ಡಿಸಿ ಕೆವಿ ರಾಜೇಂದ್ರ ಈಗ ಎತ್ತಂಗಡಿಯಾಗಿದ್ದಾರೆ. ಹಗರಣ ಕುರಿತು ಉತ್ತರ ಕೊಡುವಂತೆ ಮೂಡಾ ಆಯುಕ್ತರಿಗೆ ಡಿಸಿ ರಾಜೇಂದ್ರ 15 ಬಾರಿ ಪತ್ರ ಬರೆದಿದ್ರು. ಆಯುಕ್ತರಿಂದ ಉತ್ತರ ಬಾರದೆ ಇದ್ದಾಗ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು. ಇದೀಗ ಡಿಸಿ ಬರೆದ ಪತ್ರ ನ್ಯೂಸ್ 18ಗೆ ಲಭ್ಯವಾಗಿತ್ತು. ಸುದ್ದಿ ಪ್ರಸಾರದ ನಂತರವೇ ಡಿಸಿ ರಾಜೇಂದ್ರ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿರೋದು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಇತ್ತ ರಾಜಕೀಯ ಜಟಾಪಟಿ ನಡೀತಿದ್ರೆ ಹಗರಣದ ವಿರುದ್ಧ ಮೈಸೂರಿನಲ್ಲಿ ಪ್ರತಿಭಟನೆ ಮುಂದುವರೆದಿದೆ.
ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಪ್ರತಿಭಟನಾಕಾರರು ಒತ್ತಾಯ ಮಾಡಿದ್ದಾರೆ. ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ಹಾಲಿನ ಮಾರಾಟ ದರ ಹೆಚ್ಚಿಸುವ ಮೂಲಕ ಗ್ರಾಹಕರಿಗೆ ಕೆಎಂಎಫ್ ಶಾಕ್ ನೀಡಿದ ಬೆನ್ನಲ್ಲೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹಕಾರ ಹಾಲು ಒಕ್ಕೂಟ ರೈತರಿಗೆ ಆಘಾತ ಕೊಟ್ಟಿದೆ. ಹಾಲು ಖರೀದಿ ದರ ₹2 ಕಡಿತಗೊಳಿಸಿ ಆದೇಶಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಚ್ಚಿಮುಲ್ ವಿರುದ್ಧ ರೈತ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ರೈತರಿಗೆ ಕೊಚ್ಚಿಮುಲ್ ಬಿಗ್ ಶಾಕ್. ಹಾಲು ಉತ್ಪಾದಕರಿಗೆ ₹2 ಕಟ್. ಇತ್ತೀಚೆಗಷ್ಟೇ ನಂದಿನಿ ಹಾಲಿನ ದರವನ್ನ ಹೆಚ್ಚಿಸಿ ಕೆಎಂಎಫ್ ಗ್ರಾಹಕರಿಗೆ ಶಾಕ್ ಅನ್ನು ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಇದೀಗ ಕೊಚ್ಚಿಮುಲ್ ಹಾಲು ಉತ್ಪಾದಕರಿಗೆ ₹2 ಕಡಿತಗೊಳಿಸಿದೆ. ಈಗಷ್ಟೇ ಮುಂಗಾರು ಆರಂಭವಾಗಿ ರೈತರು ನಿಟ್ಟುಸಿರು ಬಿಡುತ್ತಿದ್ದ ವೇಳೆಯಲ್ಲಿ ಕೊಚ್ಚಿಮುಲ್ ಕೊಟ್ಟ ಶಾಕ್ಗೆ ರೈತರು ಕಂಗಾಲಾಗಿದ್ದಾರೆ. 1 ಲೀಟರ್ಗೆ 35.85 ಪೈಸೆ ಇದ್ದ ಹಾಲು ಖರೀದಿಯ ದರ ಇನ್ಮುಂದೆ ₹33.85 ಆಗಿದೆ. ಆದ್ರೆ ಇದು ಒಕ್ಕೂಟದಿಂದ ಡೈರಿಗಳಿಗೆ ನೀಡುವ ಬೆಲೆಯಾಗಿದ್ದು, ಡೈರಿಗಳು ರೈತರಿಗೆ ಮತ್ತೆ ₹2 ಕಡಿತ ಮಾಡಿ 31.40 ಪ್ರತಿ ಲೀಟರ್ ಹಾಲಿಗೆ ರೈತರಿಗೆ ನೀಡಲಿದೆ. ಅದೂ ಸಾಲದು ಎಂಬಂತೆ ಒಕ್ಕೂಟದ ಮೂಲಭೂತ ಸೌಕರ್ಯ ನಿಧಿಯ ಹೆಸರಲ್ಲೂ ₹1 ಹೆಚ್ಚುವರಿಯಾಗಿ ವಸೂಲಿ ಮಾಡುವ ಆದೇಶವನ್ನ ಕೊಚ್ಚಿಮುಲ್ ಒಕ್ಕೂಟ ಹೊರಡಿಸಿದೆ. ಗ್ಯಾರಂಟಿ ಸರ್ಕಾರದ ವಿರುದ್ಧ ರೈತರ ಪ್ರತಿಭಟನೆ. ಆರ್ಥಿಕ ಸಂಕಷ್ಟದ ನೆಪವನ್ನ ಒಡ್ಡಿ ಏಕಾಏಕಿ ಹಾಲು ಖರೀದಿಯ ದರದಲ್ಲಿ ₹2 ಇಳಿಸಿರೋದು ಕೋಲಾರದಲ್ಲಿ ರೈತಾಕ್ರೋಶಕ್ಕೆ ಕಾರಣವಾಗಿದೆ. ತಲೆ ಮೇಲೆ ಕಲ್ಲು ಹೊತ್ತು ರೈತ ಸಂಘಟನೆಯ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಕೊಚ್ಚಿಮುಲ್ ಅಧ್ಯಕ್ಷ ಕೆವೈ ನಂಜೇಗೌಡರ ಭಾವಚಿತ್ರಕ್ಕೆ ಸಗಣಿಯನ್ನ ಎರಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೈತರೆಲ್ಲ ಆಕ್ರೋಶಪಟ್ಟು ಇವತ್ತು ನಾವು ಬೀದಿಗಿಳಿದಿದ್ದೀವಿ. ಇವತ್ತು ಬರಗಾಲ ಇದೆ ಕೋಲಾರ ಜಿಲ್ಲೆಯಲ್ಲಿ. ಕುಡಿಯೋಕೆ ನೀರಿಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಹಿಂಡಿ ಬೂಸ ಬೇಕಾದಷ್ಟು ರೇಟ್ ಜಾಸ್ತಿ ಆಗಿದೆ. ಇಂತಹ ಪರಿಸ್ಥಿತಿನಲ್ಲಿ ಹಾಲಿನ ದರ ಕಡಿತ ಮಾಡೋಕ್ಕೂ ಇವತ್ತು ಸಂಬಂಧಪಟ್ಟ ಕೆಎಂ ಮಂಡಳಿ ಅಧ್ಯಕ್ಷರು ಮತ್ತು ಮಾಲೂರಿನ ಶಾಸಕರು ಸಹ ಆಗ್ಬೋದು. ಅವರು ನೀವು ಎರಡೂ ಜಾಗದಲ್ಲಿ ಇರೋಕ್ಕೆ ಸೂಕ್ತ ಅಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಈ ಮಧ್ಯೆ ಹಾಲು ಖರೀದಿಯ ದರ ಇಳಿಕೆಯ ಕ್ರಮವನ್ನ ಕೊಚ್ಚಿಮುಲ್ ಒಕ್ಕೂಟ ಸಮರ್ಥಿಸಿಕೊಂಡಿದೆ. ದರ ಇಳಿಕೆ ಕೇವಲ ತಾತ್ಕಾಲಿಕ, 2-3 ತಿಂಗಳಿನಲ್ಲಿ ಮತ್ತೆ ದರ ಏರಿಕೆ ಮಾಡೋದಾಗಿ ಭರವಸೆಯನ್ನು ನೀಡಿದ್ದಾರೆ. ಇವತ್ತು ನಾವು ಉತ್ಪಾದಕರ ಹಿತದೃಷ್ಟಿ ಇಟ್ಕೊಂಡು, ಒಕ್ಕೂಟದ ಹಿತದೃಷ್ಟಿ ಇಟ್ಕೊಂಡು ಕಾಲಕ್ಕೆ ಉತ್ಪಾದಕರಿಗೆ ಬಟವಾಡೆ ಮಾಡಬೇಕಾಗಿರೋದ್ರಿಂದ ನಾವು ತಾತ್ಕಾಲಿಕವಾಗಿ ಒಂದು 2 ತಿಂಗಳು ಅಥವಾ 3 ತಿಂಗಳು ದರ ಕಡಿಮೆ ಮಾಡ್ತಕ್ಕಂಥ ರೂಢಿಯಲ್ಲಿರೋದನ್ನ ಈಗಲೂ ಕೂಡ ನಾವು ಪಾಲಿಸಿದ್ದೀವಿ ಸರ್. ಕೊಚ್ಚಿಮುಲ್ ಒಕ್ಕೂಟದ ಮೂಲಭೂತ ಸೌಕರ್ಯದ ನಿಧಿಯ ಹೆಸರಿನಲ್ಲಿ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಕೊಳಿತಾ ಇದೆ. ಈಗ ಕುಂಟು ನೆಪ ನೀಡಿ ರೈತರ ಜೇಬಿಗೆ ಕತ್ತರಿ ಹಾಕಿದೆ. ಹೈನುಗಾರಿಕೆಯನ್ನೇ ನಂಬಿರುವಂತಹ ರೈತರು ಸಂಕಷ್ಟದಲ್ಲಿದ್ದು ರೈತರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.